ಮಾಧ್ಯಮಗಳಂದರೆ ಮುಖಸ್ತುತಿ ಮಾಡುವಂಥವುಗಳ ಈ ನಾಯಕರು ಚೆನ್ನಾಗಿದ್ದಾರೆ, ಇವರು ದೇವರು, ಇವರು ಆಕಾಶದಿಂದ ಉದುರಿದವರು, ಇವರಿಗೆ ಓಟ್ ಹಾಕಬೇಕು, ಇವರು ವಿನ್ ಆಗಲಿಲ್ಲ ಅಂದರೆ ದೇಶ ಸರ್ವನಾಶ ಅಂತ ಹೇಳಬೇಕಾ? ಎಷ್ಟು ಮಾಡಿದ್ರು ಅಷ್ಟೇ, ಸುಮ್ಮನೆ ಕೇಸ್ ಹಾಕ್ತಾರೆ, ಸುಮ್ಮನೆ ನಮ್ಮನ್ನು ಹಿಂದಕ್ಕೆ ದೂಡ್ತಾ ಇರ್ತಾರೆ, ಬೇಡ ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ನಾವೇ ತಿಳ್ಕೊಂಡಿದ್ದೀವಿ, ಮಾಧ್ಯಮದವರು ನಮ್ಮನ್ನು ನೋಡುವವರು, ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅವರಿಗೆ ಬುದ್ಧಿಯೇ ಇಲ್ಲ, ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಮಂಗಗಳು. ಆ್ಯಕ್ಚುಲಿ ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂಥ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ. ಅದನ್ನು ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು. ಒಬ್ಬ ಮಾಧ್ಯಮದವಳಾಗಿ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್. ನಾನು ಸತ್ಯವನ್ನ ಹೇಳಬೇಕು. ಭಾರತ್ ವೆಲ್ಫೇರ್ ಅಸೋಸಿಯೇಷನ್ ಇದೇನಿದೆ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಿದೆ. ಒಳ್ಳೆಯವರ ಕೈಯಲ್ಲಿ ಇಂಥ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾದ್ರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಹಾಗಾಗಿ ಈ ಸನ್ಮಾನಕ್ಕೆ ನನ್ನನ್ನು ಅರ್ಹಳು ಅಂತ ಯೋಚಿಸಿ ನನ್ನನ್ನು ಸನ್ಮಾನಿಸಿದ ಎಲ್ಲ ಸಂಗಡಿಗರಿಗೆ, ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಸಹೋದರರಿಗೆ, ಎಲ್ಲ ಸಹೋದ್ಯೋಗಿಗಳಿಗೆ, ಎಲ್ರಿಗೂ ಕೂಡ ಮೊತ್ತ ಮೊದಲ ಬಾರಿಗೆ ನಾನು ಹೃತ್ಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರಶಸ್ತಿ ನನಗೆ ಯಾವ ರೀತಿ ಅಂದರೆ, ಒಂದೊಂದು ಸಲ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸಾಕು, ಒಮ್ಮೊಮ್ಮೆ ಈ ಥ್ಯಾಂಕ್ಲೆಸ್ ಸೊಸೈಟಿಗೆ ನಾವಿನ್ನೆಷ್ಟು ಕೊಟ್ಟರು ಅಷ್ಟೇ, ಬೇಡ ಇನ್ನು ವಿಮುಖರಾಗೋಣ ಅನ್ನುವಂಥ ಒಂದು ಮನೋಭಾವ ನಮ್ಮದಾಗ್ತಾ ಇರುತ್ತೆ. ಅದು ನ್ಯಾಚುರಲಿ ಈ ಹೋರಾಟ ಮಾಡ್ತಿರುವಾಗ ಎಷ್ಟು ಮಾಡಿದ್ರು ಅಷ್ಟೇ ಅಲ್ಲ, ಎಷ್ಟು ಮಾಡಿದ್ರು ಅಷ್ಟೇ, ಸುಮ್ಮನೆ ಕೇಸ್ ಹಾಕ್ತಾರೆ, ಸುಮ್ಮನೆ ನಮ್ಮನ್ನು ಹಿಂದಕ್ಕೆ ದೂಡ್ತಾ ಇರ್ತಾರೆ, ಬೇಡ ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಒಮ್ಮೊಮ್ಮೆ ಮನಸ್ಸು ಕುಗ್ಗಿ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಪ್ರಶಸ್ತಿಗಳು ನಮ್ಮಲ್ಲಿ ಇನ್ನಷ್ಟು ಸ್ಪಿರಿಟ್ ತುಂಬಿಸ್ತಾ ಇರ್ತವೆ. ಒಂಥರ ನಮ್ಮಲ್ಲಿ ಮತ್ತೆ ಹೋರಾಟ ಮಾಡಬೇಕು, ಮತ್ತೆ ಯಾಕೆ ನಾವು ಸುಮ್ಮನಾಗಬಾರ್ದು, ಇನ್ನಷ್ಟು ಎಲ್ಲರೂ ಸುಮ್ಮನಿದ್ದಾಗ ನಾನು ಯಾಕೆ ಸುಮ್ಮನಿರಬೇಕು ಅನ್ನುವಂಥ ಒಂದು ಸ್ಪಿರಿಟನ್ನು ತುಂಬಿಸುತ್ತೆ. ಆ ಸ್ಪಿರಿಟನ್ನು ಈ ಕ್ಷಣದಲ್ಲಿ ಅಗತ್ಯ ಇತ್ತು ನನಗೆ. ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ಬೇಡ ಪತ್ರಿಕೋದ್ಯಮ, ನಾನು LLB ಮುಗಿದಿದೆ, ಇನ್ನು ಲಾ ಪರ್ಸ್ಯೂ ಮಾಡಿಬಿಡೋಣ, ಯಾಕಂದರೆ ಸಾಕಾಯಿತು. ಯಾಕಂದರೆ ಎಲ್ಲರೂ ಅವರವರ ಅನುಕೂಲ ಸಿಂಧುವನ್ನು ನೋಡ್ತಾ ಇರ್ತಾರೆ ಪತ್ರಿಕೋದ್ಯಮದ ಮೂಲಕ. ಎಲ್ಲರಿಗೂ ಅವರವ್ರದ್ದೇ ಒಂದು ಸಾಕು ಅನ್ನುವಂಥ ಒಂದು, ಹೆಚ್ಚು ಹೋರಾಟ ಮಾಡಿದ್ರೆ ಲಾಭ ಇಲ್ಲ ಅನ್ನುವಂಥ ಈ ಕಾಲಘಟ್ಟದಲ್ಲಿ ಮತ್ತೆ ನನಗೆ ಈ ಪ್ರಶಸ್ತಿ, ಇನ್ನಷ್ಟು ಹೋರಾಟ ಮಾಡಬೇಕು, ನಮ್ಮ ಜೊತೆ ಇದ್ದಾರೆ, ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ, ಇಷ್ಟು ಜನ ಬಂದಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ನಿಮ್ಮೆಲ್ಲರ ಆ ಒಂದು ಸ್ಫೂರ್ತಿಯ ಚಪ್ಪಾಳೆಗಳು ನಮಗೆ ಇನ್ನಷ್ಟು ಹೋರಾಟ ಮಾಡೋಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬ್ತಾ ಇದೆ. ಆ ಶಕ್ತಿಯನ್ನು ಈ ಕ್ಷಣದಲ್ಲಿ ತುಂಬಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಪತ್ರಿಕೋದ್ಯಮನ ಆರಿಸಿದ್ದು ಪ್ರೀತಿಯಿಂದ. ಯಾಕಂದರೆ ನಾನು ಈ ಸಮಾಜವನ್ನು, ಈ ಸಮಾಜದ ಜನರನ್ನು ಉತ್ಕಟವಾಗಿ ಪ್ರೀತಿಸುವಂಥ ಜೀವ ನನ್ನದು. ಅತ್ಯಂತ ಪ್ರೀತಿಸ್ತಿದ್ದೀನಿ ಈ ಸಮಾಜನ, ಈ ದೇಶನ. ಹಾಗಾಗಿ ನನಗೆ ಈ ಪತ್ರಿಕೋದ್ಯಮ ಒಂದು ದಾರಿ ಮಾಡಿಕೊಡ್ತು. ನಾವೆಲ್ಲ ಹುಟ್ಟಿದ ಮೇಲೆ ಬೇರೆ ಬೇರೆ ರೀತಿಯ ಕಾಯಕಗಳನ್ನು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಹೌದು ತಾನೆ? ನಮ್ಮ ಬದುಕಿಗಾಗಿ, ನಮ್ಮ ಅನಿವಾರ್ಯತೆಗಳನ್ನು ಪೂರೈಸೋಕ್ಕೋಸ್ಕರ, ಅಥವಾ ನಮ್ಮ ಪ್ಯಾಷನ್ಗೋಸ್ಕರ, ಅಂದರೆ ನಮ್ಮ ಆಸಕ್ತಿ ಹವ್ಯಾಸಕ್ಕೋಸ್ಕರ ನಾವು ಏನೋ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಕಾರ್ಯಚಟುವಟಿಕೆಗಳ ಮಧ್ಯೆ ಒಂದು ಸಾರ್ಥಕ್ಯ ಭಾವ ಬೇಕಾಗತ್ತೆ ನಮಗೆ. ನಾನು ಹುಟ್ಟಿದ್ದು, ಎಲ್ಲರೂ ಹುಟ್ಟುತ್ತಾರೆ ತಾನೆ, ಎಲ್ಲರೂ ಸಾಯ್ತಾರೆ, ನಿಜ ಅಲ್ವಾ? ಆದರೆ ಹುಟ್ಟು ಸಾವಿನ ಮಧ್ಯದ ಈ ಕ್ಷಣ ಏನಿದೆ ಅದನ್ನು ಸಾರ್ಥಕ್ಯಗೊಳಿಸಲೇಬೇಕು. ಯಾಕೆ? ಗೊಬ್ಬರದ ಹುಳ ಹುಟ್ಟಿಲ್ವಾ? ಗೊಬ್ಬರದ ಹುಳ ಸಾಯುತ್ತೆ ಅಲ್ವಾ? ಆದರೆ ಅದು ಹುಟ್ಟಿಗೆ ಅರ್ಥ ಇದೆಯಾ? ಅದರ ಇಲ್ಲ. ಆದರೆ ನಮ್ಮ ಹುಟ್ಟಿಗೊಂದು ನಾವು ಸಾರ್ಥಕ್ಯವನ್ನು, ನಾವು ಅರ್ಥವನ್ನು ನಾವು ಕಲ್ಪಿಸಬೇಕಾಗತ್ತೆ. ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬಹುದು. ಆದರೆ ನಾನು ಕಂಡುಕೊಂಡಿದ್ದು ಆ ಸಾರ್ಥಕ್ಯವನ್ನು ಪತ್ರಿಕೋದ್ಯಮದ ಮೂಲಕ. ಪತ್ರಿಕೋದ್ಯಮ ಬರೀ ವರದಿಗಾರಿಕೆ ಮಾಡೋದು ಮಾತ್ರ ಅಲ್ಲ, ಮೈಕ್ ಹಿಡ್ಕೊಂಡು ಹೋಗೋದು ಮಾತ್ರ ಅಲ್ಲ. ನೀವೇನು ಹೇಳ್ತೀರಾ, ನೀವೇನು ಹೇಳ್ತೀರಾ, ನೀವೇನು ಹೇಳ್ತೀರಾ ಅಂತ ಹೇಳ್ಕೊಂಡು ಬರೀ ಮೈಕ್ ಹಿಡಿಯೋಕ್ಕೆ ಮಾತ್ರ ಪತ್ರಿಕೋದ್ಯಮ ಅಲ್ಲ. ಪತ್ರಿಕೋದ್ಯಮ ಈ ಹೇಗೆ ನಮಗೆ ಸಂವಿಧಾನ 3 ಅಂಗಗಳನ್ನು ಕೊಟ್ಟಿದೆಯೋ ಅದೇ ರೀತಿ ಪತ್ರಿಕಾ ರಂಗಕ್ಕೆ 4ನೇ ಅಂಗ ಅಂತ ಹೇಳ್ತಾರೆ.
ಅದು ಅಫಿಷಿಯಲ್ ಆಗಿ ಇಲ್ಲದಿದ್ರೂ ಕೂಡ ಅನ್ಅಫಿಷಿಯಲ್ ಆಗಿ ಇದನ್ನು 4ನೇ ಅಂಗ ಅಂತ ಪರಿಗಣಿಸಲಾಗಿದೆ. ಯಾವುದನ್ನ? ಪತ್ರಿಕಾ ರಂಗವನ್ನು. ಯಾಕಂದರೆ ಪತ್ರಿಕಾ ರಂಗಕ್ಕೆ ಅತ್ಯಂತ ಗುರುತರವಾದ ಜವಾಬ್ದಾರಿ ಇದೆ. ಅದು ಅತ್ಯಂತ ಮಹತ್ವದ್ದು ಈ ಸಮಾಜದಲ್ಲಿ ಅನ್ನುವಂಥದ್ದು ಗೊತ್ತಿರುವುದರಿಂದಲೇ ಪತ್ರಿಕಾ ರಂಗಕ್ಕೆ ಅನ್ಅಫಿಷಿಯಲ್ ಆಗಿ, ಅನಧಿಕೃತವಾಗಿ ಅದಕ್ಕೆ 4ನೇ ಅಂಗದ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ. ಹಾಗಾದರೆ ಹೇಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ಇರುವಂಥ, ಪತ್ರಿಕಾ ರಂಗದಲ್ಲಿರುವಂಥ ಪತ್ರಕರ್ತರು ಕೂಡ ಈ 3 ಅಂಗಗಳಲ್ಲಿ ಕೆಲಸ ಮಾಡುವವರು ಎಷ್ಟು ಮಹತ್ವವನ್ನು ಹೊಂದಿದಾರೋ ಈ ಪ್ರಜಾಪ್ರಭುತ್ವ ದೇಶವನ್ನು ಮುನ್ನಡೆಸುವಲ್ಲಿ ಪತ್ರಿಕೆಯವರು ಅಷ್ಟೇ ಪ್ರಮುಖರಂತ ಅರ್ಥ. ನಿಮಗೆಲ್ಲ ಗೊತ್ತಾಗಿರ್ಬೋದು ಈ ಪತ್ರಿಕೆಗೆ, ಈ ಮಾಧ್ಯಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅಲ್ವಾ? ನಿಮ್ಮ ಕೈಯಲ್ಲಿರುವಂಥ ವಾಟ್ಸಪ್ಗಳೇ ಗೊತ್ತಾಗ್ಬಿಡತ್ತೆ ಎಷ್ಟು ನಿಮ್ಮನ್ನು ಮಂಗ ಮಾಡುತ್ತೆ ಆ ವಾಟ್ಸಪ್ಗಳು, ನೀವೆಷ್ಟು ಮಂಗಗಳಾಗ್ತೀರಾ ಅನ್ನುವಂಥದ್ದು. ಅದು ಅದರ ಪ್ರಭಾವ. ಫೇಸ್ಬುಕ್ಕು, ನಿಮ್ಮ ಟ್ವಿಟರ್, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪ್ರಭಾವಿತ ಆಗ್ತೀರಾ ನೀವು ಅಲ್ವಾ? ಅದು ಸುಳ್ಳೇ ಆಗಲಿ ನೀವು ನಂಬಿಡ್ತೀರಾ, ಸುಳ್ಳೇ ವರದಿ ಆದರೂ ಕೂಡ ನಂಬಿಡ್ತೀರಾ. ಅಂದರೆ ಅದರ ಪ್ರಭಾವ ಆ ರೀತಿ ಇದೆ. ಸುಮ್ಮನೆ ಮಾಸ್ ಮೀಡಿಯಾಕ್ಕೆ ಅಂತ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಮಾಧ್ಯಮಕ್ಕೆ ಅಷ್ಟು ಶಕ್ತಿ ಇದೆ. ಆ ಶಕ್ತಿನ ನಾವು ಬಳಸ್ಕೋಬೇಕಾಗಿದೆ. ಆ್ಯಕ್ಚುಲಿ ಮಾಧ್ಯಮದ ಶಕ್ತಿ ಅತ್ಯಂತ ಭಯಾನಕವಾಗಿರುವಂಥದ್ದು. ಮಾಧ್ಯಮಕ್ಕೆ ಒಂದು ಕಾಮನ್ ಮ್ಯಾನನ್ನು ಕೂಡ ತಲುಪುವಂಥ, ಅವರನ್ನು ಪ್ರಭಾವಶಾಲಿಯಾಗಿಸುವಂಥ ಶಕ್ತಿ ಇದೆ. ಹಾಗಾಗಿಯೇ ಪತ್ರಿಕೆಗೆ ಅಂತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ನೋವು ಆಗ್ತಾ ಇದೆ ನನಗೆ. ಪತ್ರಿಕೆಗಳು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು, ಸಮಾಜವನ್ನು ಜೋಡಿಸುವಂಥ ಕೆಲಸ ಮಾಡಬೇಕು, ಸಮಾಜದಲ್ಲಿರುವಂಥ ಮೌಢ್ಯವನ್ನು ಹೊಡೆದೋಡಿಸುವಂಥ ಕೆಲಸವನ್ನು ಮಾಡಬೇಕು, ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು, ಸಮಾಜದ ಜನರಲ್ಲಿ ವೈಜ್ಞಾನಿಕವಾಗಿ ಯೋಚಿಸುವಂಥ ಕೆಲಸ ಮಾಡಬೇಕು. ಯಾವತ್ತೂ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು, ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು, ಮೌಢ್ಯವನ್ನು ಬಿತ್ತುವಂಥ ಕೆಲಸ ಮಾಡಬಾರ್ದು, ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು. ವೈಚಾರಿಕತೆ ಅಂತಂದ್ರೇನು? ನಿಜವಾಗಿರುವುದನ್ನು ಹೇಳೋದು, ನೈಜವಾಗಿರೋದನ್ನು ಹೇಳೋದು. ಮಾಧ್ಯಮಗಳಂದರೆ ಮುಖಸ್ತುತಿ ಮಾಡುವಂಥವುಗಳ, ಈ ನಾಯಕರು ಚೆನ್ನಾಗಿದ್ದಾರೆ, ಇವರು ದೇವರು, ಇವರು ಆಕಾಶದಿಂದ ಉದುರಿದವರು, ಇವರಿಗೆ ಓಟ್ ಹಾಕಬೇಕು, ಇವರು ವಿನ್ ಆಗಲಿಲ್ಲ ಅಂದರೆ ದೇಶ ಸರ್ವನಾಶ ಅಂತ ಹೇಳಬೇಕಾ? ಅಥವಾ ಯಾರ್ಯಾರು ಹೇಗೆ ಹೇಗೆ ಯಾವ ರೀತಿ ಇರ್ತಾರೆ, ಈ ಸಮಾಜದ ಉದ್ಧಾರಕ್ಕೆ, ಈ ದೇಶದ ಉದ್ಧಾರಕ್ಕೆ ಹೇಗೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ, ನಿಖರವಾಗಿ ಸತ್ಯವನ್ನೇ ಹೇಳಬೇಕು. ಆವಾಗ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಿಮಗೂ ಬುದ್ಧಿ ಅಂತ ಇದೆಯಲ್ಲ. ಈಗ ವೀಕ್ಷಕರಾಗಿ ಅಥವಾ ಓದುಗರಾಗಿ ನೀವು ಜನ, ನಿಮಗೂ ಬುದ್ಧಿ. ನಾವೇ ತಿಳ್ಕೊಂಡಿದ್ದೀವಿ ಮಾಧ್ಯಮದವರು, ನಮ್ಮನ್ನು ನೋಡುವವರು, ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅವರಿಗೆ ಬುದ್ಧಿಯೇ ಇಲ್ಲ, ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಮಂಗಗಳು ಆ್ಯಕ್ಚುಲಿ. ಆದರೆ ನಮಗಿಂತ ಬುದ್ಧಿಶಾಲಿಗಳು ನೀವು ವೀಕ್ಷಕರು, ಓದುಗರು. ಆದರೆ ನಾವೇನು ಮಾಡಬೇಕಿತ್ತು? ಮಾಧ್ಯಮದವರು ನಿಜಾಂಶವನ್ನು ನಿಮ್ಮ ಮುಂದೆ ಇಡಬೇಕು. ಇಟ್ಟು ನಿರ್ಧಾರ ಮಾಡುವಂಥದ್ದು ನಿಮ್ಮದು, ನಿಮ್ಮ ಕೆಲಸ. ಇದು ಸರಿ, ಇದು ತಪ್ಪು ಅನ್ನೋದನ್ನು ನಾನು ಇಟ್ಟರೆ ನೀವು ನಿರ್ಧಾರ ಮಾಡ್ತೀರಿ ಯಾವುದು ಬೇಕು, ಯಾವುದು ಬೇಡ ಈ ಸಮಾಜಕ್ಕೆ ಅಂತ ಅಲ್ವಾ? ಆದರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ?